ಹಾಯ್ ಹಲೋ ಎಲ್ಲರಿಗೂ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಇವತ್ತು ನನ್ನ ಬ್ಲಾಗ್ ನೋಡಿ ಇಷ್ಟ ಆದರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಲಾಸ್ಟ್ ಟೈಮ್ ಊರಿಗೆ ಹೋಗಿದ್ದೆ. ಸೊ ಏನೆಲ್ಲ ಮಾಡಿದೆ, ಎಲ್ಲಿಗೆಲ್ಲ ಹೋದೆ, ಹೇಗೆಲ್ಲ ಎಂಜಾಯ್ ಮಾಡಿದೆ ಅನ್ನೋದನ್ನು ನಾನೊಂದು ಬ್ಲಾಗ್ ಮಾಡಿದ್ದೀನಿ ನೋಡಿ. ಅಕ್ಕ ಏನೋ ಫೇಸ್ ಪ್ಯಾಕ್ ರೆಡಿ ಮಾಡಿದ್ದೀನಿ ಅಂದ್ಲು ನಾನು ತಿಂಡಿ ತಿಂತಾ ಇರುವಾಗ. ಓಕೆ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದ್ವಿ. ಇವಳೆ ನೋಡಿ ನಮ್ಮ ಅಕ್ಕ ಹಚ್ಕೊಂಡಿದ್ದಾಳೆ, ಹಾಗೆ ನನಗೂ ಕೂಡ ಅವಳೇ ಹಚ್ಚಿದ್ದಾಳೆ. ಈ ಗ್ಯಾಪಲ್ಲಿ ನನಗೂ ಅಕ್ಕಂಗೂ ಅಮ್ಮ ಆಯಿಲ್ ಹಚ್ಚಿದ್ರು ತಲೆಗೆ. ಸೊ ಹಾಗೆ ಅದು ಒಣಗುತ್ತೆ, ಹಾಗೆ ಫೇಸ್ ಪ್ಯಾಕ್ ಕೂಡ ಒಣಗುತ್ತೆ ಅಂತ ನಾನು ಅಲ್ಲೇ ಕೂತಿದ್ದೆ. ಆಮೇಲೆ ಅಮ್ಮ ಬಾ ನಾನೇ ವಾಶ್ ಮಾಡ್ತೀನಿ ಅಂತ ಪೈಪಲ್ಲಿ ಹೇರ್ ವಾಶ್ ಮಾಡಿಸ್ತಾ ಇದ್ರು. ಹಾಗೆ ಫೇಸ್ ವಾಶ್ ಕೂಡ ಮಾಡಿದೆ. ನನಗೇನು ಅಷ್ಟೇನು ಡಿಫ್ರೆನ್ಸ್ ಕಾಣಿಸ್ಲಿಲ್ಲ. ಆಮೇಲೆ ಅಮ್ಮ ನನಗಿಷ್ಟ ಅಂತ ಹೋಳಿಗೆ ಕೂಡ ಮಾಡ್ತಾಯಿದ್ರು. ನನಗೆ ಹೋಳಿಗೆ ಅಂದರೆ ತುಂಬ ಇಷ್ಟ. ನಾನು ಮನೆಗೆ ಹೋದಾಗೆಲ್ಲ ಅಮ್ಮ ಹೋಳಿಗೆ ಮಾಡ್ತಾರೆ. ಹೋಳಿಗೆ ಎಲ್ಲ ಆದಮೇಲೆ ನನಗೆ ಅಮ್ಮ ಒಂದು 3 ಹೋಳಿಗೆ ಹಾಕ್ಕೊಟ್ರು, ನಾನು ತಿಂದೆ. ನೆಕ್ಸ್ಟ್ ಏನೋ ಸಣ್ಣ ಶಾಪಿಂಗ್ ಮಾಡೋದಿತ್ತು. ಸೊ ನಾನು ಅಮ್ಮ ಅಕ್ಕ ಎಲ್ಲ ಹೊರಟ್ವಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಗೋಲ್ಡ್ ರೇಟ್ ಡೇ ಬೈ ಡೇ ತುಂಬ ಜಾಸ್ತಿ ಆಗ್ತಾಯಿದೆ. ಸೊ ನಾವು ಒಂದು ಪ್ಲ್ಯಾನ್ ಮಾಡಿದ್ವಿ, ಗೋಲ್ಡ್ ಐಟಮೇ ಪರ್ಚೇಸ್ ಮಾಡ್ಬೋದಲ್ಲ ಅಂತ. ಸೊ ಅಮ್ಮ ಒಂದು 4 to 5 ನೆಕ್ಲೆಸ್ ಟ್ರೈ ಮಾಡಿದ್ಲು. ಅದರಲ್ಲಿ ಇದೊಂದು ನನಗೆ ತುಂಬ ಇಷ್ಟ ಆಯಿತು. ಸೊ ಅಕ್ಕ ಅಮ್ಮ ಕೂಡ ಓಕೆ ಅಂತ ಅಂದರು. ನಾವು ಫೈನಲಿ ಇದೊಂದು ಚೂಸ್ ಮಾಡಿದ್ವಿ. ಅವಳಿಗೆ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದು. ಆಮೇಲೆ ವಾಪಸ್ ಬರೋದು ಸ್ವಲ್ಪ ಲೇಟ್ ಆಯಿತು. ಸೊ ನಮ್ಮ ಮನೆಗೊಂದು ಪುಟಾಣಿ ಬೇಕ್ತಾನಿದ್ದಾರೆ ನಮ್ಮ ಪಪ್ಪ. ಅದಂತೂ ಹಾಲು ಕುಡಿಯೋದೇ ಇಲ್ಲ, ಅದಕ್ಕೆ ಮೀನೇ ಬೇಕು. ಸೊ ಬರೋವಾಗ ಹಾಗೆ ಮೀನು ಹಿಡ್ಕೊಂಬಂದಿದ್ವಿ. ಅದು ಪುಟ್ ಬಾಯಲ್ಲಿ ಹೇಗೆ ತಿಂತಾಯಿದೆ ನೋಡಿ ಮೀನೆಲ್ಲ ತಿಂದು ಮೈಕೈಯೆಲ್ಲ ಫುಲ್ ಒರೆಸ್ಕೊತಾ ಇದೆ. ಆ್ಯಂಡ್ ನಮ್ಮನೆ ಬೆಕ್ಕಿಗೆ ಏನಂತಂದರೆ ಮೊಬೈಲ್ ನೋಡೋ ಹುಚ್ಚು, ಟಿ ವಿ ನೋಡೋ ಹುಚ್ಚು. ಡಿನ್ನರ್ಗೆ ಹೊರಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ನಾವೆಲ್ಲ ಅಲ್ಲೇ ಮನೆ ಹತ್ತಿರ ಇರೋ ಒಂದು ಹೋಟೆಲ್ಗೆ ಹೋದ್ವಿ. IPL ಮ್ಯಾಚ್ ಬೇರೆ ನಡೀತಾಯಿತ್ತು. ಸೊ ಪಪ್ಪ ಅಲ್ಲೇ ಹೋಟೆಲಲ್ಲಿ ನೋಡ್ತಾಯಿದ್ರು. ಆ ಟೈಮಲ್ಲಿ ನಾವು ಆರ್ಡರ್ ಕೊಟ್ವಿ. ಸೊ ಅಕ್ಕಂಗೆ ಫಿಶ್ ಫ್ರೈ ಅಂದರೆ ತುಂಬ ಇಷ್ಟ. ಅವಳು ಯಾವ ಹೋಟೆಲ್ಗೆ ಹೋದ್ರೂ ಫಿಶ್ ಆರ್ಡ್ರ್ ಮಾಡ್ತಾಳೆ. ಸೊ ಅವಳು ಫಿಶ್ ಫ್ರೈ ತೊಗೊಂಡ್ಲು, ಚಿಕನ್ ಕಬಾಬ್ ಮತ್ತು ಕ್ರ್ಯಾಬ್ ಫ್ರೈಯನ್ನು ಆರ್ಡ್ರ್ ಮಾಡಿದ್ವಿ. ದೆನ್ ಹಾಗೆ ಬರ್ತಾ ಒಂದು ಕುಲ್ಫಿ ತೊಗೊಂಡು ಬಂದೆ. ಸೊ ಇದನ್ನ ಹೇಳಿದಾಗೆ ನಮ್ಮ ಪಕ್ಕದ ಮನೆ ಬೇಕು. ಇದು ಯಾವಾಗಲೂ ನೋಡಿ ನೈಟ್ ಆದರೂ ನಮ್ಮ ಮನೇಲೇ ಇದೆ. ಮನೆ ಒಳಗೆ ಫುಲ್ ಅಂದರೆ ಫುಲ್ ಸೆಕೆ ಇತ್ತು. ಸೊ ನಾನು ಪಪ್ಪ ಆಲ್ಮೋಸ್ಟ್ ಮಿಡ್ನೈಟ್ವರೆಗೂ ಹೊರಗೆ ಕೂತಿದ್ವಿ ಮಾತಾಡ್ತಾ. ನೆಕ್ಸ್ಟ್ ಡೇ ಮಾರ್ನಿಂಗ್ ಮನೇಲಿ ತುಂಬ ಬೋರ್ ಆಗ್ತಾಯಿತ್ತು ಅಂತೂ ನಾನು ಪಪ್ಪನ ಕರ್ಕೊಂಡು ಒಂದು ರೌಂಡ್ ಹೋಗೋಣ ಅಂತ ಬಂದೆ. ಸೊ ನೀವು ಈ ವೀವ್ ನೋಡ್ತಾ ಇರ್ಬೋದು, ಒಂದು ಸೈಡ್ ಬೀಚ್ ಇದೆ ಆ್ಯಂಡ್ ಅದ್ರ ಪಕ್ಕನೇ ರೋಡ್ ಇದೆ. ಆ್ಯಕ್ಚುಲಿ ತುಂಬ ಬಿಸಿಲಿತ್ತು ಔಟ್ಸೈಡ್. ಸೊ ಈವ್ನಿಂಗ್ ಬರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಆಮೇಲೆ ಮನೆಗೆ ಹೋದರೆ ಅಮ್ಮ ಚಪಾತಿ ಮತ್ತು ಚಿಕನ್ ಸುಕ್ಕ ಮಾಡಿ, ಹಾಗೆ ಬೆಂಡೆಕಾಯಿ ಪಲ್ಯ ಕೂಡ ಮಾಡಿದ್ರು. ಸೊ ಅದನ್ನು ತಿಂದು ಹಾಗೆ ಈವ್ನಿಂಗ್ ಆಗೋದಕ್ಕೂ ಅಕ್ಕ ಬಂದು ಕಾಲೇಜಿಂದ. ಕಾಲೇಜ್ ಲೆಕ್ಚರ್ ಆ್ಯಕ್ಚುಲಿ. ಸೊ ಕಾಲೇಜಿಂದ ಬಂದು ನಾನು ವೀಡಿಯೋಗೆ ಹಾಯ್ ಮಾಡು ಅಂದರೆ ಅಲ್ಲಿಂದಾನೇ ಬೈಕೊತಾ ಬರ್ತಾಯಿದ್ದು. ಬೋರ್ ಆಗ್ತಾಯಿದೆ ಅಂತ ಬಿಕ್ಕಿನ ಮರಿ ಜೊತೆ ಆಟ ಆಡ್ತಾ ಇದ್ದೆ. ಸೊ ಟೈಮ್ ಹೋಗೋದೇ ಗೊತ್ತಾಗಿಲ್ಲ. ಪೆಟ್ಸ್ ಅಂದರೆ ಹಾಗೆ ಅಲ್ವಾ. ಮನೇಲಿ ಫೇಸ್ ಪ್ಯಾಕ್ ಕ್ರೀಮ್ ಇತ್ತು. ಸೊ ನಾನು ಹಚ್ಕೊಂಡೆ, ಅಮ್ಮನೂ ಬಂದರು, ಅಮ್ಮಂಗೂ ಹಚ್ಚಿದೆ. ಆಮೇಲೆ ಪಪ್ಪ ಬೈತಾಯಿದ್ರು ಏನದು ಮುಖಕ್ಕೆಲ್ಲ ಹಚ್ಕೊಳ್ಳೋದು ಅಂತ. ಸೊ ಪಪ್ಪಂಗೂ ಹಚ್ಚೋಣ ಅಂತ ಹಚ್ಚಿದೆ. ನೋಡಿ ಹೇಗೆ ಕಾಣ್ತಾ ಇದ್ದಾರೆ ಅಂತ. ಹಾಗೆ ಈವ್ನಿಂಗ್ ನಾನು ಹೇಳಿದಾಗೆ ಬೀಚಿಗೆ ಬಂದ್ವಿ. ಫುಲ್ ಮಳೆ ಮೋಡ ಆಗಿತ್ತು. ಸೊ ನಾವು ಬೀಚಲ್ಲಿ ಆಟ ಆಡಲಿಲ್ಲ, ಹಾಗೆ ಬೀಚ್ ನೋಡ್ಕೊಂಡು ವಾಪಸ್ ಬಂದ್ವಿ. ನೆಕ್ಸ್ಟ್ ಡೇ ಆಫೀಸ್ ಇತ್ತು ಅಂತ ಬ್ಯಾಂಗ್ಳೂರಿಗೆ ರಿಟರ್ನ್ ಹೊರಟೆ. ಬರೋವಾಗ ಎಷ್ಟೋ ಖುಷಿಯಲ್ಲಿ ಬರ್ತೀವಿ ಊರಿಗೆ, ಬಟ್ ವಾಪಸ್ ಹೋಗುವಾಗ ಅಷ್ಟೇ ಬೇಜಾರಾಗುತ್ತೆ. ಆ ಟ್ರಾಫಿಕ್ ಸೌಂಡು, ಆ ಆಫೀಸ್ ಟೆನ್ಷನ್ ಅದೆಲ್ಲ ಮರ್ತ್ಬಿಟ್ಟು ಸ್ವಲ್ಪ ದಿನ ಊರಲ್ಲಿರ್ತೀವಿ. ಬಟ್ ವಾಪಸ್ ಅಲ್ಲಿಗೆ ಹೋಗಬೇಕು ಅಂದರೆ ತುಂಬ ಟೆನ್ಷನ್ ಆಗುತ್ತೆ. ಆದರೂ ವಾಪಸ್ ಹೋಗಲೇಬೇಕಲ್ವಾ. ಬಟ್ ನಾನು ಮಂತ್ಲಿ 2 times ಅಂತೂ ಮನೆಗೆ ಹೋಗ್ತಾ ಇರ್ತೀನಿ. ಪಪ್ಪ ಅಮ್ಮನ್ನೆಲ್ಲ ಬಿಟ್ಟು ಹೋಗಿ ತುಂಬ ಬೇಜಾರಾಗುತ್ತೆ. ನಾವು ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡ್ತಾಯಿದ್ರು ಮನಸ್ಸೆಲ್ಲ ಊರಲ್ಲೇ ಇರುತ್ತೆ. ಅಮ್ಮ ಏನು ಮಾಡ್ತಾಯಿದ್ದಾರೋ, ಪಪ್ಪ ಏನು ಮಾಡ್ತಾಯಿದ್ದಾರೋ ಅಂತ. ಸೊ ಇಟ್ಸ್ ಬೀನ್ 2 years ನಾನು ಬ್ಯಾಂಗ್ಳೂರಲ್ಲಿದ್ದೀನಿ. ಸ್ಟಿಲ್ ನನಗೆ ಊರಿಂದ ಬ್ಯಾಂಗ್ಳೂರಿಗೆ ಹೋಗುವಾಗ ಅಷ್ಟೇ ಬೇಜಾರಾಗುತ್ತೆ. ಲೈಫ್ ಹೇಗೆ ಲೀಡ್ ಮಾಡೋದಂತ ಹೇಳ್ಕೊಟ್ಟಿದೆ. ನಾನು ಅಂದ್ಕೊತೀನಿ ನಾನು ಮಂತ್ಲಿ ಒನ್ಸ್ ಆರ್ ಟ್ವೈಸ್ ಮನೆಗೆ ಬರ್ತಾ ಇರ್ತೀನಿ. ಆದರೂ ಇಷ್ಟು ಮಿಸ್ ಮಾಡ್ಕೊತೀನಿ ಮನೆಯವ್ರನ್ನೆಲ್ಲ. ಬಟ್ ಕೆಲವರೆಲ್ಲ ಔಟ್ ಆಫ್ ದ ನೇಷನ್, ಫಾರ್ ಎಕ್ಸಾಂಪಲ್ ಹೊರಗಡೆ ಎಲ್ಲ ಕೆಲಸ ಮಾಡ್ತಾರಲ್ಲ ಇಂಡಿಯಾದ ಹೊರಗಡೆ, ಅವರೆಲ್ಲ ಇಯರ್ಲಿ ಒನ್ಸ್ 2 year ಒನ್ಸ್ಗೆ ಇಲ್ಲ 3 year ಒನ್ಸಿಗೆ ಬರೋರು ಇದ್ದಾರೆ. ಅವರೆಲ್ಲ ಹೇಗೆ ಫ್ಯಾಮಿಲಿನೆಲ್ಲ ಬಿಟ್ಟು ಅಷ್ಟು ದೂರ ಇರ್ತಾರೆ ಅನ್ನೋದೇ ಒಂಥರ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಆಗಲ್ಲ.
ಹಾಗೆ ನೋಡ್ತಾ ನೋಡ್ತಾ ಉಡುಪಿ ಮ್ಯಾಂಗ್ಳೂರು 2 ಪಾಸ್ ಆಗ್ತಾ ಬಂತು. ಬಟ್ ನಂಗೆ ಪ್ರತಿ ಸರಿ ಮ್ಯಾಂಗ್ಳೂರು ಬಂದಾಗ ಒಂಥರ ನಾನು ಮ್ಯಾಂಗ್ಳೂರಲ್ಲಿ ಆ್ಯಕ್ಚುಲಿ ಫಸ್ಟ್ ನಾನು ವರ್ಕ್ ಮಾಡ್ತಾ ಇದ್ದೆ ಬ್ಯಾಂಗ್ಳೂರು ಹೋಗೋಕ್ಕಿಂತ ಮುಂಚೆ. ಸೊ ಮ್ಯಾಂಗ್ಳೂರಲ್ಲಿ ವರ್ಕ್ ಮಾಡಿದ ಪ್ಲೇಸಸ್ ಆಗಲಿ ಆ್ಯಂಡ್ ನಾವಲ್ಲೆಲ್ಲ ನಡ್ಕೊಂಡು ಹೋಗಿದ್ದು ಅಂದರೆ ಎಲ್ಲ ಮೆಮೊರೀಸ್ ನನಗೆ ನೆನಪಾಗುತ್ತೆ ಮ್ಯಾಂಗ್ಳೂರಿಗೆ ಬಂದಾಗ. ಸೊ ಹಾಗೆ ಬ್ಯಾಂಗ್ಳೂರು ರೀಚ್ ಆಯಿತು ಅರ್ಲಿ ಮಾರ್ನಿಂಗ್. ಇದು ಬ್ಯಾಂಗ್ಳೂರು ಮೆಜೆಸ್ಟಿಕ್ಕಲ್ಲಿ ಇಳ್ಕೊಂಡೆ. ದೆನ್ ಅಲ್ಲಿಂದ ಆಟೋ ಮಾಡ್ಕೊಂಡು ಮನೆಗೆ ಹೋಗೋದಿತ್ತು. ಮನೆಗೆ ಕೂಡ ಹೋದೆ. ನಿದ್ದೆ ಆಗಿರಲಿಲ್ಲ ನೈಟ್ ಫುಲ್. ತುಂಬ ಅಂದರೆ ತುಂಬ ಟಯರ್ಡ್ ಆಗಿತ್ತು. ಸೊ